ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಇದೊಂದು ಸಂಸ್ಥೆಯ ಬಗ್ಗೆ ಮಾತಾಡಬೇಕು ಅಂತ ಈ ವಿಡಿಯೋ ಮಾಡಕತ್ತಿರೋದು. ಯಾವ್ದಾದ್ರು ಸಂಸ್ಥೆ ಅಂತ ಕೇಳಿದ್ರೆ ಕರ್ನಾಟಕ ಲೋಕ ಸೇವಾ ಆಯೋಗ, KPSC. ಎಲ್ಲೈತಿಪ್ಪ ಅಂತ ಕೇಳಿದ್ರೆ ಇದು ಬೆಂಗಳೂರಾಗ ಐತದ. ಈಗ ಯಾಕೆ ಇದನ್ನ ಪೂರ್ಣ ಹೇಳಕತ್ತೀವಿ ಅಂತಂದ್ರೆ ಇದ್ರ ಕರ್ಮಕಾಂಡಗಳ ಬಗ್ಗೆ ಇವತ್ತು ಒಂದು ವಿಡಿಯೋ ಮಾಡ್ಬೇಕಾಗ್ಯದ ಅಷ್ಟೇ. KPSC ಇದು ಸಾಂವಿಧಾನಿಕ ಸಂಸ್ಥೆ. ಯಾವ ಸಂಸ್ಥೆ? ಸಾಂವಿಧಾನಿಕ ಸಂಸ್ಥೆ. ಅಂದ್ರೆ ಇದ್ರ ಬಗ್ಗೆ ಸಂವಿಧಾನದಲ್ಲಿನೇ ಬರೆದು ಬಿಟ್ಟಾರೆ. ಏನು ಇಂಥದ್ದೊಂದು ಸಂಸ್ಥೆ ಇರಬೇಕು, ಈ ಸಂಸ್ಥೆ ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂವಿಧಾನದಲ್ಲೇ ಬರ್ತಾರೆ. ಆರ್ಟಿಕಲ್ 315ರಿಂದ 323ರವರೆಗೂ ಇದರ ವಿವರಣೆಗಳಿದೆ. ಇದರ ಬಗ್ಗೆ KPSC ಬಗ್ಗೆ ವಿವರಣೆಗಳಿದೆ. ಸಂವಿಧಾನದ ಕಾಲ 315ರಿಂದ 323ರವರೆಗೂ. ನಾವು ಸಂವಿಧಾನವನ್ನೇ ಈಗ ಡಿಸ್ಕಷನ್ ಮಾಡೋದ್ರಿಂದ ಈ ಸಂಸ್ಥೆಯ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋದು ಅನಿವಾರ್ಯ ಆಗಿರೋದು. ಹೌದಾ? ಯಾಕಂತಂದ್ರೆ ಇದು ಮೆರಿಟ್ ಕಾಯುವ ನಾಯಿ ಅಂತ ಕರೀತಾರೆ. ದ ವಾಚ್ ಡಾಗ್ ಆಫ್ ದಿ ಮೆರಿಟ್. ಮೆರಿಟ್ ಕಾಯುವ ನಾಯಿ ಅಂತ ಕರೀತಾರೆ. ಈ ನಾಯಿ ಏನೇನ್ ಕೆಲಸ ಮಾಡೈತಿ ಅನ್ನೋದನ್ನ ಹೇಳೋಣ. ಈಗ ಈ ನಾಯಿ ಮೆರಿಟ್ ಕಾಯೋದನ್ನ ಬಿಟ್ಟು ಉಳ್ಕಾದ ಎಲ್ಲಾನು ಮಾಡೈತಿ KPSC ಒಳಗ. ಇದು ದೊಡ್ಡ ಗದ್ಲಿಫಿಕೇಶನ್. ಇದರ ಬಗ್ಗೆ ಯಾಕೆ ಚರ್ಚೆ ನಡೆದ ಅಂತ ಕೇಳಿದ್ರೆ, ಮೊನ್ನೆ KPSC ಇಂಟರ್ವ್ಯೂಗೆ ಲಿಸ್ಟ್ ಬಿಟ್ರು. ಇಂಟರ್ವ್ಯೂಗೆ ಲಿಸ್ಟ್ ಬಿಟ್ಟಾಗ ಒಂದೇ ರೂಮ್ ನಲ್ಲಿ 4-5 ಜನ ಒತ್ತಾಟದಿಂದನೇ ಸೆಲೆಕ್ಷನ್ ಆಗಿದ್ದಾರೆ. ಅದ್ರ ಬಗ್ಗೆ ಅನುಮಾನಗಳು ಮೂಡ್ಯಾವ. ನಮಗೆ ನೀವು ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತೇಳಿ ಕಂಪ್ಲೇಂಟ್ಸ್ ಹೋದಾಗ ಇಂಟರ್ವ್ಯೂ ಲಿಸ್ಟ್ ಅನ್ನ ಮತ್ತೆ ವಾಪಸ್ ತಗೊಂಡ್ರಿ ಇವರು. ಫಸ್ಟ್ ಏನ್ ಹೇಳಿದ್ರು ಅಂತಂದ್ರೆ ದೇರ್ ಇಸ್ ನೋ ಕರಪ್ಷನ್ ಇನ್ ಅಟ್ ಆಲ್ ಅಂತ ಹೇಳಿದ್ರು. ಆ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭ್ರಷ್ಟಾಚಾರ ನಡೆದೇ ಇಲ್ಲ ಅಂತಂದ್ರು. ನಾವು CCTV ಕ್ಯಾಮೆರಾಗಳ ಮೂಲಕ ಪರಿಶೀಲನೆ ಮಾಡಿದಾಗ ನಮಗೆ ಆ ರೀತಿ ಯಾವುದು ಕಂಡು ಬಂದಿಲ್ಲ ಅಂತಂದ್ರೆ ಯಾಕೆ ಇವರು ಅದನ್ನು ವಾಪಸ್ ತಗೊಂಡ್ರು ಅಂತ ಗೊತ್ತಾಗಲಿಲ್ಲ. ವೈ ದ ಲಿಸ್ಟ್ ವೇರ್ ರಿಕಾಲ್ಡ್. ಆ ಪಟ್ಟಿಯನ್ನ ಯಾಕೆ ಮತ್ತೆ ವಾಪಸ್ ತಗೊಂಡ್ರು ಅಂತ. ಇದು ಕರ್ನಾಟಕದ ವಿಧಾನಸಭೆಯಲ್ಲಿ ಈಗ 2-3 ದಿನದಿಂದ ಚರ್ಚೆ ಫುಲ್ ಜೋರ್ ಐತಿ. ಸುನೀಲ್ ಕುಮಾರ್ ಮತ್ತು ಸುರೇಶ್ ಸಾಹೇಬ್ರು ಫುಲ್ ಜೋರ್ ಹಿಡ್ಕೊಂಡ್ಬಿಟ್ಟಾರೆ ಇವ್ರನ್ನ ಗೌರ್ಮೆಂಟ್ನ. ಏನು ಗಂಗ್ವಾರ್ ಅಂತಕ್ಕಂಥ ಒಬ್ಬ ಸಾಹೇಬ್ನ ಕಂಟ್ರೋಲರ್ ಆಫ್ ಎಕ್ಸಾಮಿನರ್ ಕಂಟ್ರೋಲರ್ನ ಅವನ್ನ ಟ್ರಾನ್ಸ್ಫರ್ ಮಾಡಿದಾರ. ಈ ರೀತಿ ಕರಪ್ಷನ್ ಆಗಿರ್ಲಿಲ್ಲ ಅಂತಂದ್ರೆ ವೈ ದಿಸ್ ಸ್ಟೆಪ್ಸ್ ವೇರ್ ನೆಸೆಸರಿ. ಕರಪ್ಷನ್ ಆಗಿಲ್ಲ ಅಂತ ನೀವು ಹೇಳಕತ್ತಿದ್ರಿ ಅಂತಂದ್ರೆ ಅವರನ್ನ ಟ್ರಾನ್ಸ್ಫರ್ ಮಾಡುವ ಹೆಜ್ಜೆನ ಯಾಕೆ ತಗೊಂಡ್ರಿ? ದೇರ್ ಇಸ್ ಅನ್ ಕ್ವಶನ್. ಇದೆಲ್ಲಾ ಬಿಡ್ರಿ, ಹೋಗ್ಲಿ ಒಂದ್ ಕಡೆ ಸೈಡ್ ಇರ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಬಜೆಟ್ ಮಂಡನೆ ಮಾಡಿದ್ರು. ಆ ಬಜೆಟ್ ನಲ್ಲಿ ನಾವು 50,000ಕ್ಕಿಂತ ಹೆಚ್ಚಿಗೆ ಪೋಸ್ಟ್ ಗಳನ್ನ ತುಂಬುವರಿದ್ವಿ, ಗೌರ್ಮೆಂಟ್ ಜಾಬ್ ಗಳನ್ನ ಕೊಡೋರಿದ್ವಿ. ಓಕೆ, ತೊಂದರೆ ಇಲ್ಲ. ಅಲ್ಲಿ ಒಂದು ವರ್ಡ್ ಬರೀತಾರೆ, ಯಾಕೆ ಇದು ಪ್ರೊಸೆಸ್ ಲೇಟ್ ಆಯ್ತು, ವೈ ದಿಸ್ ಪ್ರೊಸೆಸ್ ವೆಲ್ ಲೇಟ್ ಡಿಲೇಡ್ ಅಂತೇಳಿ ಕೇಳಿದ್ರೆ ಅವ್ರ ಆನ್ಸರ್ ಬರ್ಕೊಂತ ಬರ್ತಾರೆ. ಅದಕ್ಕೆ ಏನಂತ ಹೇಳಿ, ಕೋರ್ಟ್ಗೆ ಕೇಸ್ಗಳು ಹೋದು, ಕೇಸ್ಗಳನ್ನ ಡಿಸೈಡ್ ಮಾಡೋದ್ರಲ್ಲಿ ಡಿಲೇ ಆಯ್ತು. ದೇರ್ ಇಸ್ ನೋ ಫಾಲ್ಟ್ ಆಫ್ ದಿ ಗೌರ್ಮೆಂಟ್ ಅಂತ ಹೇಳ್ತಾರೆ ಅವರು. ಹಾಸ್ಯಾಸ್ಪದ ಅನಿಸ್ತೈತಲ್ಲ? ನಿಮಗೇನ್ ಅನ್ಸದ? ಅದು ನನಗೆ ಅನಿಸ್ಯದ, ಅದನ್ನ ಹೇಳಕತ್ತೀನಿ ನಾನು. ಎಲ್ಲಿ ಬರೀತಾರೆ? ಬಜೆಟ್ ನೊಳಗೆ ಬರೀತಾರೆ. ಏನಂತ ಬರೀತಾರೆ ನೋಡೋಣ ತಡ್ರಿ. ಇದು ಬಜೆಟ್ ನಲ್ಲಿರೋ ಸ್ಟೇಟ್ಮೆಂಟ್. ವಿ ಆರ್ ಸ್ಟ್ರೆಂಥನಿಂಗ್ ದಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಬೈ ಫಿಲ್ಲಿಂಗ್ ವೇಕೆಂಟ್ ಪೋಸ್ಟ್ ಇನ್ ಮೇಜರ್ ಡಿಪಾರ್ಟ್ಮೆಂಟ್ಸ್. ಏನಂತಾರೆ, ಖಾಲಿ ಇರ್ತಕ್ಕಂಥ ಹುದ್ದೆಗಳು ಎಲ್ಲಿ ಮೇಜರ್ ಆಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಆಗಿರ್ತಕ್ಕಂಥ ಹುದ್ದೆಗಳಲ್ಲಿ ನಾವು ಏನ್ ತುಂಬೋರಿದ್ವಿ? ವೇಕೆನ್ಸಿನ ತುಂಬೋರಿದ್ವಿ. ಇನ್ ದ ಲೈನ್ ವಿತ್ ಅವರ್ ಎಲೆಕ್ಷನ್ ಮ್ಯಾನಿಫೆಸ್ಟೋ ಎಂಪ್ಲಾಯ್ಮೆಂಟ್ ಜನರೇಷನ್ ರಿಮೇನ್ಸ್ ಪ್ರಯಾರಿಟಿ. ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರುವಂತೆ, ಅಂದ್ರೆ ಯಾರ ಪ್ರಣಾಳಿಕೆ? ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆ. ಯಾವಾಗ ಹೇಳಿದ್ರು ಇವರು? ಎಲೆಕ್ಷನ್ ಬರೋಕ್ಕಿಂತ ಮೊದಲು. ಅವಾಗ ಏನ್ ಹೇಳಿದ್ರು? ಎಂಪ್ಲಾಯ್ಮೆಂಟ್ ಜನರೇಷನ್ ರಿಮೈನ್ಸ್ ಪ್ರಯಾರಿಟಿ. ಉದ್ಯೋಗಗಳನ್ನ ಸೃಷ್ಟಿ ಮಾಡೋದು ನಮ್ಮ ಮೊದಲ ಆದ್ಯತೆ ಅಂತೇಳಿ ಹೇಳಿದ್ರು. ಹೆಂಗೆ ಅಂತಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಂಧ್ರ ಪ್ರದೇಶಕ್ಕೆ ಬಿಟ್ಟು ಕೊಡುವ ಮೂಲಕ IT BT ಸಚಿವರು ಏನೋ ಇರ್ಲಿ, ಯಾವುದು ಉದ್ಯೋಗವನ್ನ ಸೃಷ್ಟಿ ಮಾಡುವುದು ನಮ್ಮ ಮೊದಲ ಆದ್ಯತೆ ಅಂತ ಹೇಳಿದ್ರು. ಆಮೇಲೆ ದಿಸ್ ಇಯರ್ we have initiated the process to fill 56,432 post. ಈ ವರ್ಷ 56,432 ಹುದ್ದೆಗಳನ್ನ ತುಂಬುವ ಮೂಲಕ ನಾವು ಈ ಉದ್ಯೋಗ ಸೃಷ್ಟಿಯನ್ನ ಏನು ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವಲ್ಲ ಅದರದ ಇನಿಷಿಯೇಷನ್ ತಗೊಳಕತ್ತೀವಿ. ಆಫ್ಟರ್ 2 years ಕಂಪ್ಲೀಷನ್ ಆಫ್ ದಿ ಗವರ್ಮೆಂಟ್. 2 ವರ್ಷದ ನಂತರ ಈ ಸ್ಟೆಪ್ ಅನ್ನ ತಗೊಳಕತ್ತಾರ ಅವರು. ನೆನಪಿರ್ಲಿ, ಹಿಂದಿನ ಗವರ್ಮೆಂಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡಂಗಿಲ್ಲ. ಅವ್ರ 4 ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಈ ಗವರ್ಮೆಂಟ್ ಅನ್ನ ಆಯ್ಕೆ ಮಾಡಿದ್ವಿ. ಈ ಗವರ್ಮೆಂಟ್ ಪ್ರೊಸೆಸ್ ಏನ್ ನಡೆದ? ಆಫ್ಟರ್ ಕಂಪ್ಲೀಷನ್ ಆಫ್ ದಿ 2 years ಟೇಕಿಂಗ್ ದಿ ಇನಿಷಿಯೇಷನ್ ದಟ್ ಫಿಲ್ ದಿ ವೇಕೆನ್ಸೀಸ್ ಇನ್ ದಿ ಗವರ್ಮೆಂಟ್ ಆಫೀಸ್. ಅಕಾರ್ಡಿಂಗ್ ಟು ದೇರ್ ಮ್ಯಾನಿಫೆಸ್ಟೋ, ದಿ ಎಂಪ್ಲಾಯ್ಮೆಂಟ್ ಜನರೇಷನ್ ರಿಮೇನ್ಸ್ ದೇರ್ ಪ್ರಯಾರಿಟಿ. ದಟ್ ಪ್ರಯಾರಿಟಿ ವರ್ಕ್ ವಿಲ್ ಕಮ್ಸ್ ಆಫ್ಟರ್ ಡಿಲೇ ಆಫ್ ದಿ 2 years. ಅವರ ಮ್ಯಾನಿಫೆಸ್ಟೋನಲ್ಲಿ ಹೇಳಿರುವಂತೆ ಪ್ರಮುಖ ಆದ್ಯವಾದ ಕೆಲಸ ಯಾವುದಪ್ಪ ಅಂತಂದ್ರ ಉದ್ಯೋಗ ಸೃಷ್ಟಿ. ಉದ್ಯೋಗ ಸೃಷ್ಟಿಯ ಬಗ್ಗೆ ಇವರು 2 ವರ್ಷದ ನಂತರ ಕ್ರಮ ತಗೊಳಕತ್ತಾರ. ಅದು ಹೆಂಗೆ? ಧಾರವಾಡದಲ್ಲಿ 4-5 ಸಲ ಸ್ಟ್ರೈಕ್ ಆಯ್ತು. 2-3 ಜನ ಹುಡುಗರು ತೀರ್ಕೊಂಡ್ರು. ಆಫ್ಟರ್ ದಟ್, ಆಲ್ ಆಫ್ ದಟ್, ಈ ಎಲ್ಲ ಕ್ರಮಗಳ ನಂತರ ಬಜೆಟ್ ನ ಘೋಷಣೆ ಮಾಡ್ತಾರೆ. ಇಲ್ಲಿ ಮತ್ತೆ ಮುಂದೆ ನೋಡ್ರಿ, ಕನ್ಸಿಡರಿಂಗ್ ದಿ ಡಿಲೇಸ್ ಡ್ಯೂ ಟು ಕೋರ್ಟ್ ಕೇಸಸ್ ಇನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್.
ಯಾಕೆ ಡಿಲೇ ಆಯ್ತು ಅಂತಂದ್ರೆ ಕೋರ್ಟ್ ಕೇಸ್ಗಳು ಇರೋದ್ರಿಂದ, ರಿಕ್ರೂಟ್ಮೆಂಟ್ ಪ್ರೊಸೆಸ್ ನಲ್ಲಿ ಕೋರ್ಟ್ ಕೇಸ್ಗಳು ಇರೋದ್ರಿಂದ ಏನಾಯ್ತು, ಡಿಲೇ ಆಯ್ತು ಅಂತ ಹೇಳ್ತಾರೆ, ತಡ ಆಯ್ತು ಅಂತ. ತಡ ಆಯ್ತು, ನಾವು ಒಪ್ಕೊಂತೀವಿ, ಇಲ್ಲ ನಂಗಿಲ್ಲ. ಯಾಕೆ ಕೋರ್ಟಿಗೆ ಹೋಯ್ತು? Why the recruitment process will go to the court? What will happen in that process? ಯಾಕೆ ಕೋರ್ಟಿಗೆ ಹೋಯ್ತು ಅದು ಬೇಕಲ್ಲ ಮೊದಲು. ಕೋರ್ಟಿಗೆ ಹೋಗಿ ಡಿಲೇ ಆಯ್ತು, ಕೋರ್ಟಿನಿಂದ ಡಿಲೇ ಆಯ್ತು, ಓಕೆ, ನಾವಿಲ್ಲ. ಎಷ್ಟು ದಿನ ಡಿಲೇ ಆಯ್ತು ಅದು ಹಿಂದಿಗಡೆ ಹೇಳ್ತೀನಿ. ಏನಾಯ್ತು, ಎಷ್ಟು ದಿನ ಡಿಲೇ ಆಯ್ತು, ಯಾವ ಪ್ರೊಸೆಸ್ ನಿಂದ ಡಿಲೇ ಆಯ್ತು ನೋಡೋಣ. ಫಸ್ಟ್ ಕೋರ್ಟ್ಗೆ ಯಾಕೆ ಹೋಯ್ತು? Why the candidate will approach the court? ಸುಮ್ನೆ ದುಡ್ಡು ಜಾಸ್ತಿ ಆಗಿತ್ತು ಅವ್ರಿಗೆ, ಎದ್ರ ಸಂಬಂಧ ಹೋಯ್ತು? ಸಾಹೇಬ್ರೆ, ನಿಮಗೆ ಇಂಗ್ಲಿಷಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಕ್ಕೆ ಬರವತ್ತು, ಭಾಷಾಂತರ ಮಾಡಕ್ಕೆ ಬರವತ್ತು. ಸಿರಿಗನ್ನಡಂ ಗೇಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಏನ್ ನಿಮ್ ಕತೆ? ನಿಮ್ಮ ಪೇಪರ್ಗಳನ್ನ ತೆಗೆದು ನೋಡಿದ್ರಿ ಅಂತಂದ್ರೆ ಅತಿ ಕಡಿಮೆ ಮಿನಿಮಮ್ ಕನ್ಸಿಡರೇಷನ್ ಮಾಡಿದ್ರೂ 10 ರಿಂದ 15 ತಪ್ಪುಗಳು ಸಿಗ್ತವೆ ಪ್ರತಿ ಎಕ್ಸಾಮ್ನಲ್ಲೂ. ಇಂಗ್ಲಿಷ್ನಿಂದ ಕನ್ನಡಕ್ಕೆ ಯಾಕೆ ಸರ್ ನೀವು ಕನ್ನಡ ಯಾಕೆ ಮಾಡ್ತೀರಿ, ಇಂಗ್ಲಿಷಿನೊಳಗನೆ ನೀವು ಓದ್ರಿ ಕ್ವಶನ್ ಪೇಪರ್ ಅಂತಂದ್ರೆ ಯಾಕೆ 5% ಕನ್ನಡದವರಿಗೆ ರಿಸರ್ವೇಶನ್ ಇಟ್ರಿ? 5% ರಿಸರ್ವೇಶನ್ ಫಾರ್ ದಿ ಕನ್ನಡ ಸ್ಟೂಡೆಂಟ್ಸ್, ದೋಸ್ ಹೂ ಆರ್ ಸ್ಟಡಿಡ್ ಫ್ರಮ್ 1 to 10th ಇನ್ ಕನ್ನಡ ಮೀಡಿಯಂ. ಯಾಕೆ ಇಟ್ರಿ? ನೀವು ಹೇಳೋದಕ್ಕೂ ನೀವು ಮಾಡೋದಕ್ಕೂ ತಾರತಮ್ಯ ಇಲ್ಲದೆ. 2024ರ ಏನು ನೋಟಿಫಿಕೇಶನ್, ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ ನೋಟಿಫಿಕೇಶನ್ ಮಾಡಿದ್ರಿ. ನೋಟಿಫಿಕೇಶನ್ ಮಾಡಿ ಸೆಪ್ಟೆಂಬರ್ ನಲ್ಲಿ ಎಕ್ಸಾಮ್ ನಡೆಸ್ತೀರಿ. 20 ರಿಂದ 25 ತಪ್ಪುಗಳು ಕಂಡು ಬರ್ತವೆ. ಆಮೇಲೆ ಪ್ರೆಷರ್ ಬರಂತೆ ಮುಖ್ಯಮಂತ್ರಿಗಳು ತಾವೇ ಖುದ್ದು ಟ್ವೀಟ್ ಮಾಡುವ ಮೂಲಕ ನಾವು ರೀ ಎಕ್ಸಾಮಿನೇಷನ್ ನಡೆಸೋರಿದೀವಿ ಅಂತ ಹೇಳ್ತೀರಿ. ಕೋರ್ಟ್ ಕೇಸ್ ಎಲ್ಲಿದ್ದ ಬಂತ್ರಿ ಸಾಹೇಬ್ರೆ? ಸುಮ್ಮನೆ ಇದು ಡಾಕ್ಯುಮೆಂಟ್ ಅನ್ನ ಬರೆದು ಬಿಡ್ತೀರಿ, ಕನ್ಸಿಡರಿಂಗ್ ಡಿಲೇ ಡ್ಯೂ ಟು ಕೋರ್ಟ್ ಕೇಸಸ್ ಅಂತ ಹೇಳಿ. ಇನ್ ಎಫಿಸಿಯನ್ಸಿ ಆಫ್ ದಿ ಗವರ್ಮೆಂಟ್ ಟು ಕಂಡಕ್ಟ್ ದಿ ಎಕ್ಸಾಮಿನೇಷನ್ ಅಂತ ಯಾಕೆ ಬರೆಯೋದಿಲ್ಲ? ನಿಮ್ಮ ಅಸಮರ್ಥತೆಯನ್ನು ತೋರಿಸ್ತೈತೆ ಅಂತ ಯಾಕೆ ಬರೆಯೋದಿಲ್ಲ ನೀವು? ವಿ ಆರ್ ಅನ್ಕೇಪೇಬಲ್ ಟು ಕಂಡಕ್ಟ್ ದಿ ಎಕ್ಸಾಮಿನೇಷನ್. ಹೋಗ್ಲಿ, ನೀವೆಲ್ಲ ಇದನ್ನ ಮಾಡತ್ತೀರಿ, ನಾವು ಇಲ್ಲ ಅನ್ನೋದಿಲ್ಲ. ಈ ಹಿಂದೆ KSB ಒಳಗೆ ಒಂದು ಹಗರಣ ಆಯ್ತು. ಕರ್ನಾಟಕ ಸ್ಟೇಟ್ ಪೊಲೀಸ್ನವರು PSI ಎಕ್ಸಾಮಿನೇಷನ್ ಅನ್ನು ನಡೆಸಿದ್ರು. ಅವಾಗ OMR ಅನ್ನೇ ತಿದ್ದಿದ್ರಲ್ಲ, OMR ಅನ್ನೇ ತಿದ್ದಿದ್ರು. ವಾಟ್ ಅಬೌಟ್ ದಟ್ ಕೇಸ್? ಇದೇನಾದ್ರೂ ಎಕ್ಸಾಮಿನೇಷನ್ ಅಲ್ಲಿ ಕೇಸ್ ಹೋಗಿ ಡಿಲೇ ಆಗಿತ್ತು ಅನ್ನೋದಾದ್ರೆ ಈ ತಪ್ಪನ್ನ ಯಾರು ಮಾಡಿದ್ರು? ಈ ತಪ್ಪು ಮಾಡಿದವರ ಮೇಲೆ ಯಾರು ತಪ್ಪು ಮಾಡಿದ್ರು, ಯಾರು ಇನ್ವೆಸ್ಟಿಗೇಷನ್ ಮಾಡಿದ್ರಿ, ಯಾರ ಮೇಲೆ ಅಕೌಂಟಬಿಲಿಟಿಯನ್ನು ಹೊರಿಸಿದ್ರಿ? ದೇರ್ ಇಸ್ ನೋ ಅಕೌಂಟಬಿಲಿಟಿ ಅಟ್ ಆಲ್. ಏನ್ ಮಾಡ್ತೀರಿ? ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಪೇಪರ್ ಔಟ್ ಆಯ್ತು ಅಂತಂದ್ರೆ ಅಲ್ಲಿರ್ತಕ್ಕಂಥ ಒಬ್ಬವನ್ನ ಟ್ರಾನ್ಸ್ಫರ್ ಮಾಡ್ತೀರಿ, ಮತ್ತೆ ಎಕ್ಸಾಮಿನೇಷನ್ ಅನ್ನ ಮಾಡ್ತೀರಿ. ದೇರ್ ಇಸ್ ನೋ ಅಕೌಂಟಬಿಲಿಟಿ ಅಟ್ ಆಲ್. ಯಾರು ಅದನ್ನ ಮಾಡಿದ್ರು, ಯಾರಿಗೆ ಏನು ಶಿಕ್ಷೆ ಆಯ್ತು, ಒಂದು ದಿನ ನ್ಯೂಸ್ ಪೇಪರ್ ನಲ್ಲಿ ಬರೋದೇ ಇಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ವೇಕೆನ್ಸಿಯನ್ನು ಅಪೀಲ್ ಮಾಡ್ರಿ ಅಂತ ಕೇಳಿದ್ರೆ ವಿ ಪ್ರೊವೈಡ್ 2,000 rupees per month ಫಾರ್ ದಿ ಗ್ರಾಜುಯೇಟೆಡ್ ಪರ್ಸನ್ಸ್, ದೋಸ್ ಹೂ ಆರ್ ಅನ್ಎಂಪ್ಲಾಯ್ಡ್ ಅಂತ ಹೇಳ್ತಾರ ಅವರು. ಯಾರು ನಿರುದ್ಯೋಗದಲ್ಲಿದ್ದಾರೋ ಅವರಿಗೆ ನಾವು ಪ್ರತಿ ತಿಂಗಳು 1,500, 3,000 ಅಮೌಂಟ್ ಅನ್ನ ಹಾಕ್ತಿದೀವಿ ಅಂತೇಳಿ. ಅಂದ್ರೆ 1,500, 3,000 ಅಮೌಂಟ್ ಅನ್ನ ತಗೊಂಡು ನಾವು ಸುಮ್ಮನೆ ಇರಬೇಕು. ಏನ್ ಕತೆ ನಿಮ್ದು, ಏನ್ ಅರ್ಥನೇ ಆಗ್ತಿಲ್ಲ. ಏನ್ ಹೇಳ್ತೀರಿ? ಕೋರ್ಟ್ ಕೇಸ್ ಸಂಬಂಧ ಡಿಲೇ ಆಯ್ತು ಅಂತೇಳಿ. ನೀವು ಮಾಡಿರೋದೇನು? ಇಷ್ಟು ದಿನದೊಳಗೆ KPSC ಎಂದ್ ಹುಟ್ಟೈತಿಲ್ಲ ಅಂದೇ ಹಿಡ್ದ ಎಕ್ಸಾಮ್ ಅನ್ನ ನಡೆಸ್ತೀರಿ. ಎಕ್ಸಾಮ್ ಅನ್ನ ನಡೆಸಿದಾಗ ಒಂದು ಎಕ್ಸಾಮ್ ಆದ್ರೂ ಫ್ರಾಡ್ ಆಗ್ಲಾರ್ದೆ ನಾವು ಕಂಡಕ್ಟ್ ಮಾಡಿ ಮೆರಿಟ್ ಮೇಲೆ ನಿಲ್ಸಿವಿ ಅಂತೇಳಿ ನಿಮ್ಮ ಎದೆ ಮೇಲೆ ನೀವು ಕೈ ಇಟ್ಟೇಳ್ರಿ ನೋಡೋಣ. ನೆವರ್. ನಿಮಗೆ ಅದ್ದಮ್ಮ ಇಲ್ಲ, ಚಾನ್ಸ ಇಲ್ಲ. ಯಾಕಂತಂದ್ರೆ ನೀವು ಮಾಡ್ಲಾರ್ದ ಫ್ರಾಡ್ಗಳು ಒಂದು ಉಳಿದಿಲ್ಲ. ಆ ರೀತಿ ಫ್ರಾಡ್ಗಳನ್ನ ಮಾಡ್ತೀರಿ. ಏನ್ ನಿಮ್ ಕತೆ? ಮತ್ತೆ ಹೇಳೋದು ದೇರ್ ಇಸ್ ಅನ್ ಕನ್ಸಿಡರಿಂಗ್ ದಿ ಡಿಲೇಸ್ ಡ್ಯೂ ಟು ಕೋರ್ಟ್ ಕೇಸಸ್ ಇನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್. ಅದರ ಸಂಬಂಧ ನೀವೇನ್ ಮಾಡಕತ್ತೀರಿ ಅಂತಂದ್ರೆ ಅಲ್ಲಿ ಡಿಲೇ ಆಗಿದ್ರ ಸಂಬಂಧ ನಿಮಗೆ 5 ವರ್ಷ ರಿಲ್ಯಾಕ್ಸೇಷನ್, ಏಜ್ ರಿಲ್ಯಾಕ್ಸೇಷನ್ ಫಾರ್ 1 time ಅಂತ ಹೇಳ್ಕೊಡತ್ತೀರಿ. 5 ವರ್ಷದವರೆಗೂ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ನಿಮಗೊಂದು ಅವಕಾಶ ಕೊಡಕತ್ತೀವಿ ಅಂತೇಳಿ ನೀವೇ ನಮಗೆ ಮತ್ತೆ ಏನ್ ಮಾಡಕತ್ತೀರಿ ಅಂತಂದ್ರೆ ನಾವು ನಿಮ್ ಎಹಸಾಸ್ ಏನಂತ ಕರಿತೀವಿ, ಅದು ಉಪಕಾರ ಮಾಡಕತ್ತೀವಿ ಅನ್ನೋ ತರ ಬರೀತೀರಿ. ಕೋರ್ಟ್ ಕೇಸ್ ಆಗಿರೋದ್ರಿಂದ ರಿಕ್ರೂಟ್ಮೆಂಟ್ ನಲ್ಲಿ ಡಿಲೇ ಆಗಿದೆ, ಹೀಗಾಗಿ ನಾವು ನಿಮಗೆ 1 termಗೆ ಎಲೆಕ್ಷನ್ ವಯೋಮಿತಿ ಸಡಿಲಿಕೆಯನ್ನು ಕೊಡ್ತೀವಿ ಅಂತೇಳಿ. ಯಾಕೆ ಸಾಹೇಬ್ರೆ? ಅಂತರ್ಜಾತಿ ಮೀಸಲಾತಿ ಮಾಡುವ ಸಲುವಾಗಿ ನೀವು ಒಂದು ಕಮಿಟಿಯನ್ನ ರೆಡಿ ಮಾಡಿದ್ರಿ. ಆ ಕಮಿಟಿಯ ವರದಿ ಬರುವವರೆಗೂ ಯಾವುದೇ ರೀತಿಯ ನೋಟಿಫಿಕೇಶನ್, ಅಧಿಸೂಚನೆಯನ್ನು ಹೊರಡಿಸುವುದಿಲ್ಲ ಅಂತೇಳಿ ನೀವೇ ಆದೇಶ ಮಾಡಿದ್ರಿ. ಯಾಕೆ ಸರ್? ಹಳೇದ ರೀತಿ ನಡ್ಕೋತ ಹೋದಾಗ ಹಳೆಯ ರಿಸರ್ವೇಶನ್ ಅದು ಏನಿತ್ತು ಅದನ್ನ ಆ ರೀತಿ ನೀವು ಕಾಲ್ಫಾರ್ ಮಾಡ್ಕೋತ ಬರ್ಬೇಕಾಗಿತ್ತು. ಯಾವಾಗಾದ್ರೂ ವರದಿ ಒಪ್ಪಿಸಿ, ವರದಿ ಬಂದ ತಕ್ಷಣ ಅದನ್ನ ಒಪ್ಕೊಂಡ ನಂತರ ಆ ರೀತಿ ಹೊಸ ಕಾಲ್ಫಾರ್ಮ್ ಅನ್ನ ಮಾಡ್ಬೇಕಾಗಿತ್ತು. ಏನ್ ಮಾಡಿದ್ರಿ? ಹೊಸ ವರದಿ ಬರುವವರೆಗೂ ನಾವು ಯಾವುದೇ ರೀತಿಯ ನೋಟಿಫಿಕೇಶನ್ ಮಾಡೋದಿಲ್ಲ ಅಂತ ನೀವೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರಿ, ಜೊತೆಗೆ ಆರ್ಡರ್ ಪಾಸ್ ಮಾಡಿದ್ರಿ. ಏನ್ ಹೇಳ್ತೀರಿ? ಹೆಸರು ಯಾರು ಹೇಳ್ತೀರಿ? ಕೋರ್ಟ್. ಕನ್ಸಿಡರಿಂಗ್ ದಿ ಡಿಲೇಸ್ ಡ್ಯೂ ಟು ಕೋರ್ಟ್ ಕೇಸಸ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ವಿ ಹ್ಯಾವ್ ಗ್ರಾಂಟೆಡ್ 1 time ರಿಲ್ಯಾಕ್ಸೇಷನ್ 5 years ಇನ್ ದಿ ಅಪ್ಪರ್ ಏಜ್ ಲಿಮಿಟ್.
ಹಾ ಯಾರು ನೀವೇನ್ ನಮ್ಮನ್ನ ಹುಚ್ಚರಂತೆ ತಿಳ್ಕೊಂಡ್ರೆ ನೀವ್ ಏನ್ ಮಾಡ್ಯಾರ ನಮ್ಗೆ ಏನ್ ಅರ್ಥನೇ ಆಗ್ತಿಲ್ಲ ನಿಮ್ ಕತೆ. ಎಲ್ಲಿ ಬರೆಯಾಕತ್ತೀರಿ ಬಜೆಟ್ನೊಳಗೆ ಬರೆಯಾಕತ್ತೀರಿ ಅದನ್ನ. ನಾವ್ ಅನಿಸ್ತೀವಿ ಈ ಹೈಕೋರ್ಟ್ದವರು ಸುಮುಟು ಕಾಗ್ನಿಜೆನ್ಸ್ ತಗೋಬೇಕು ಇದ್ರ ಮ್ಯಾಲ ಅಂತೇಳಿ. ಯಾಕಂತಂದ್ರೆ ಪ್ರತಿ ಸಲನು ಕೋರ್ಟ್ ಹೆಸರು ಮೇಲೆ ಇವ್ರು ಈ ರೀತಿ ಮಾಡೋದಾದ್ರೆ ಸಾಹೇಬ್ರೆ ನೀವೇ ಒಂದ್ಸಲ ಸಿದ್ದರಾಮಯ್ಯ ಸಾಹೇಬ್ರೆ 2011 ರಿಕ್ರೂಟ್ಮೆಂಟ್ ಅನ್ನ ನೀವೇ ಒಂದ್ಸಲ ಕ್ಯಾನ್ಸಲ್ ಮಾಡಿದ್ರಿ. ದೇರ್ ಇಸ್ ಅನ್ ಲಾಟ್ ಆಫ್ ಕರಪ್ಷನ್ ಇನ್ ದಟ್ ಪ್ರೊಸೆಸ್ ಅಂತ ಹೇಳಿ ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ಸ್ ಕರಪ್ಷನ್ ನಡೆದಿರೋದ್ರಿಂದ ಹೋರಾಟ ಆಗಿರೋದ್ರಿಂದ ಕೇಸು ಕೋರ್ಟಿಗೆ ಹೋಗ್ಯದ ಅಲ್ಲಿ ಡಿಸೈಡ್ ಆಗಿ ಬಂದದ ಅನ್ನೋದನ್ನ ಹೇಳೋದ್ ಬಿಟ್ಟು ತಾವೇನ್ ಹೇಳ್ತಿದ್ರಿ ಕೋರ್ಟಿಗೆ ಹೋದರೆ ಹುಸುಳ ಮಕ್ಕಳು ಅದ್ರ ಸಂಬಂಧನೇ ಕೇಸ್ ರಿಜಿಸ್ಟರ್ ಆಗಿ ಕೇಸು ಬಹಳ ದಿನ ನಡೀತು. ಆಮೇಲೆ ನಾವು ನಿಮಗ್ ಉಪಕಾರ ಮಾಡೋ ಸಲುವಾಗಿ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಡಕತ್ತೀವಿ. ಏನ್ ಕತೆ ಹೇಳಕತ್ತೀರಿ ಸಾಹೇಬ್ರೆ? ಆ? ಹ್ಮ್ ನೀವು ನಿಮ್ ಕೆಪಿಸಿ ಏನ ಕತೆನ ಏ ಅದರ ಬಗ್ಗೆ ಅದನ್ನ ಬಿಡ್ರಿ ಏನು ಅದನ್ನ ಈಗ ಸದ್ಯಕ್ಕೆ ಹಗರಣಗಳಾದ ನಂತರ ಕೆಲವೊಂದಿಷ್ಟು ಮಾಡಿಫಿಕೇಶನ್ ಅನ್ನ ಮಾಡಬೇಕು, ಬದಲಾವಣೆಗಳನ್ನ ತಗೊಂಡ್ಬರ್ಬೇಕು ಅಂತ ಹೇಳಿ ಚರ್ಚೆ ಮಾಡಕತ್ತೀರಿ. ಏನು ಕ್ಯಾಲೆಂಡರ್ ಇಯರ್ ಕ್ಯಾಲೆಂಡರ್ನ ಬಿಡುಗಡೆ ಮಾಡಬೇಕು. ಪ್ರತಿ ವರ್ಷ ನಾವು ಇಷ್ಟು ವೇಕೆನ್ಸಿನ ಫಿಲ್ ಮಾಡ್ತೀವಿ, ಇಷ್ಟನೇ ತಾರೀಕು ಎಕ್ಸಾಮ್ ನಡೆಸ್ತೀವಿ, ಇಷ್ಟನೇ ತಾರೀಕು ರಿಸಲ್ಟ್ ಬಿಡ್ತೀವಿ. ಓಕೆ, ಇಷ್ಟು ದಿನ ನಿಮ್ಗೆ ಅರ್ಥ ಆಗ್ಲಿಲ್ಲ ಅದ ಇಷ್ಟು ದಿನ ಅರ್ಥ ಆಗ್ಲಿಲ್ಲ. UPSC ದವ್ರು ಅದೇ ಮಾಡ್ತಾರಲ್ಲ, ನಿಮ್ಗೆ ಅರ್ಥ ಆಗ್ಲಿಲ್ಲ ಅದು. ಹೋಗ್ಲಿ, ಈಗರ ಅರ್ಥ ಆಗೈತೆ ಆಗ್ಲಿ. ಯಾವಾಗ ಮಾಡ್ತೀರಿ, ಯಾವಾಗಿನ ಹಿಡ್ದ ಮಾಡ್ತೀರಿ ಅದನ್ನ? ನೀವು ಅಲ್ಲಿ ಇರ್ತಕ್ಕಂಥ ಎಲ್ಲ ಕಸ ಸ್ವಚ್ಛ ಮಾಡೋದು ಹೊರತು ನೀವ್ ಏನು ಮಾಡಕ್ಕೆ ಬರೋದಿಲ್ಲ ಸಾಹೇಬ್ರೆ. ದಕ್ಷ ಅಧಿಕಾರಿಗಳೇ ಇಲ್ಲ, ಎಲ್ಲ ಅಲ್ಲಿ ಇಲಿ ಹಗನಗಳು ಸೇರ್ಕೊಂಡ್ ಬಿಟ್ಟವ. ಏನ್ ಮಾಡ್ತೀರಿ ನೀವು ಅಲ್ಲಿ? ಫಸ್ಟ್ ಅದನ್ನ ಹಸನ್ ಮಾಡ್ರಿ. ಹೆಂಗ್ ಹಸನ್ ಮಾಡ್ಬೇಕು ಸರ್? ಎನ್ಕ್ವೈರಿ ಆಗ್ಬೇಕು. ಈಗ ಎಲ್ಲಾ ವಿದ್ಯಾರ್ಥಿಗಳ ಮೇಲೆ ಸ್ಟೇಟ್ ಆಫ್ ಕರ್ನಾಟಕ ಪೊಲೀಸ್ ಮೇಲೆ ಎಲ್ಲಾನು ನೀವು ಏನ ಮಾಡ್ರನು ಅದ್ರ ಮೇಲಿಂದ ವಿಶ್ವಾಸ ಹೋಗ್ಬಿಟ್ಟದ. ಏನ್ ಮಾಡ್ಬೇಕು? ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಬೇಕು. ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಬೇಕು, ಅದು ತನಿಖೆ ಮಾಡಬೇಕು, ಅದರ ಓವರ್ ವ್ಯೂ ಅನ್ನ, ಅದರ ಮೇಲ್ವಿಚಾರಣೆಯನ್ನ ಹೈಕೋರ್ಟ್ ಮಾಡಬೇಕು. ಈ ರೀತಿ ಒಂದು ಸ್ಟೆಪ್ಸ್ ತಗೊಂಡು ಅದನ್ನ ಎನ್ಕ್ವೈರಿ ಮಾಡಿ ಒಬ್ಬರ ಅಕೌಂಟಬಿಲಿಟಿಯನ್ನ ಫಿಕ್ಸ್ ಮಾಡ್ರಿ. ಆಗ ನಿಮ್ಮ ಮೇಲೆ ಯಾರಿಗಾರ ವಿಶ್ವಾಸ ಬರ್ತೈತಿ. ನೀವೇನ್ ಕತೆ ಹೇಳಕತ್ತಿರಲಿ, ಯಾರು ನಂಬಕ್ ತಯಾರಿಲ್ಲ. 56,432 ಪೋಸ್ಟ್ಗಳನ್ನ ನ್ಯಾಯಯುತವಾಗಿ ನೀವೇನಾದ್ರೂ ತುಂಬಲು ಪ್ರಯತ್ನ ಮಾಡಿದ್ರಿ ಅಂತಂದ್ರೆ ಫಸ್ಟ್ ಮೇಕ್ ಅ ಕ್ಲೀನ್ KPSC. ಅದನ್ನ ಮೊದಲು ಕ್ಲೀನ್ ಮಾಡ್ರಿ. ನಿಮ್ಮದೇ ಕೃಷಿ ಸಚಿವರು ಏನ್ ಮಾಡಿದ್ರು ಅಂತಂದ್ರೆ, ನಾವು KPSC ಥ್ರೂ ಎಕ್ಸಾಮ್ ನಡೆಸೋದಿಲ್ಲ, KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಅನ್ನ ನಡೆಸಿ ಮೆರಿಟ್ ಅನ್ನ ಕೊಡ್ರಿ ಅಂತೇಳಿ ಹೇಳಿವಿ ಅಂತೇಳಿ ನೀವೇ ಹೇಳಿರಿ. ನಿಮ್ಮ ಸಚಿವರು ಹೇಳ್ಯಾರ, ಚೆಲುವ ನಾರಾಯಣ ಸ್ವಾಮಿ ಅವರ ಕೃಷಿ ಸಚಿವರು. ಹೇಗ್ ಸರ ಅಂದ್ರೆ KPSC ಅನ್ನ ನಿಮ್ ಕಡೆ ಕ್ಲೀನ್ ಮಾಡಕ್ ಆಗೋದಿಲ್ಲ ಅಂತಾನ? ಅದಾಗ್ಲೇ KSP ಅವ್ರದ್ದು, ಇವ್ರದೊಂದು ದೊಡ್ಡ ಹಣೆಯವರನ್ನ ಹೈಕೋರ್ಟ್ ದವರು ಉಗಿದ್ರಿ ಇವ್ರ ಮುಖಕ್ಕೆ. ಏನಂತೇಳಿ, ನೀವು ಎಕ್ಸಾಮಿನೇಷನ್ ಮಾಡಕ್ ಲಾಯಕ ಇಲ್ಲ, ಯು ಆರ್ ಅನ್ಫಿಟ್ ಫಾರ್ ದಿ ಕಂಡಕ್ಟ್ ದಿ ಎಕ್ಸಾಮಿನೇಷನ್ ಅಂತೇಳಿ ಅದನ್ನ ತೆಗೆದು KE ದವ್ರಿಗೆ ಕೊಟ್ಟರು. KE ದವ್ರಿಗೆ ಕೊಟ್ಟು ಮೆರಿಟ್ ನಿಲ್ಲಿಸಿದ್ರು ಅವರು. ಹಗರಣಗಳ ಸಂತೆ ನಿಮ್ಮಲ್ಲೇ ಇರಬೇಕಾದ್ರೆ ಕೋರ್ಟ್ ಮೇಲೆ ನೀವು ಆಪಾದನೆಯನ್ನು ಹೊರಿಸೋದು ತಪ್ಪಾಗ್ತೈತಿ. ಇದನ್ನ ಬರೆಯೋ ಮುಂದೆ ಅರ್ಥ ಆಗ್ಲಿಲ್ಲ ನಿಮಗೆ? ಏನ್ ಮಾಡ್ತಿದ್ರಿ ಸಾಹೇಬ್ರೆ? ಮೊದಲು ಸುಬೋಧ್ ಯಾದವ್ ಅಂತೇಳಿ ಒಬ್ರು ಇದು ಸೆಕ್ರೆಟರಿ ಇದ್ರು, KPSC ಸೆಕ್ರೆಟರಿ ಇದ್ರು. ಎಕ್ಸಾಮ್ ನಡೆಸಿ ಸಾಯಂಕಾಲ ಮನೆಗೆ ಬರೋ ಒಳಗೇನೆ ಏನಾಗ್ತಿತ್ತು, ಕೀ ಆನ್ಸರ್ ಅನ್ನ ಬಿಡ್ತಿದ್ರು. ಮುಂದೆ 15ರಿಂದ 20 ದಿನದ ಒಳಗಾಗಿನೇ ಮೆರಿಟ್ ನಿಲ್ಲಿಸ್ತಿದ್ರು. ದೇರ್ ಇಸ್ ನೋ ಸ್ಪೇಸ್ ಫಾರ್ ದಿ ಕರಪ್ಷನ್ ಅಂದಂಗ ಆಗ್ತಿತ್ತು. ಅಲ್ಲಿ ಅವಕಾಶನೇ ಇರ್ತಿರ್ಲಿಲ್ಲ. ನೀವು ಹೋಗಿ MLA ಭೇಟಿಯಾಗಿ MP ಭೇಟಿಯಾಗಿ ಅವ್ರು ನಮ್ಮ ಕಾಕ ಇವ್ರು ನಿಮ್ಮ ಕಾಕ, ಅಲ್ಲಿ ಹೋಗಿ ಅವ್ರ ವಶೀಲಿ ಇವ್ರ ವಶೀಲಿ ಅನ್ನೋಟಿಗೆ ರಿಸಲ್ಟ್ ಬಂದ್ಬಿಡ್ತಿತ್ತು. ದೇರ್ ಇಸ್ ನೋ ಸ್ಪೇಸ್ ಫಾರ್ ದಿ ಕರಪ್ಷನ್ ಅಟ್ ಆಲ್. ಅವರನ್ನ 3 ತಿಂಗಳದೊಳಗೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರಿ. ಹಿ ವಿಲ್ ಆಕ್ಟಿವ್ ಇನ್ ದಿ ಮಾಸ್ ಮೀಡಿಯಾ. ಅವರು ಟ್ವಿಟ್ಟರ್ ಅದು ಇದು ಬಳಸ್ಕೊಂಡು ಏನ್ ಮಾಡಾಕತ್ತೀವಿ ಅನ್ನೋದನ್ನ ಎಲ್ಲಾನು ರಿಪೋರ್ಟ್ ಮಾಡ್ತಿದ್ರು ಪಬ್ಲಿಕ್ ಗೆ ತಿಳಿಲಿ ಅಂತೇಳಿ. ಈಗ ಯಾರು ಸೆಕ್ರೆಟರಿ ಇದಾರ ಅಂತ ನಮಗೆ ತಿಳಿವತ್ತ. ಇನ್ನು ಅವ್ರು ಏನ್ ಕೆಲಸ ಮಾಡಕತ್ತಾರ ಅನ್ನೋದು ತಿಳ್ಕೊಳ್ಳೋದು ದೂರ ಹೋಯ್ತ. ಸೆಕ್ರೆಟರಿ ಯಾರ್ದಾರ ಅಂತ ಗೊತ್ತಾಗತ್ತ. ಈಗ ಎಕ್ಸಾಮಿನೇಷನ್ ಅನ್ನ ಸ್ಟ್ರಿಕ್ಟ್ ಮಾಡುವ ಸಲುವಾಗಿ ಜಾಮರನ್ನ ಇಟ್ರಿ. ಆಮೇಲೆ ಅದು ಕೆಬ್ಬಣದ ಐಟಮ್ಗಳನ್ನ ಅಥವಾ ಕಬ್ಬಿನ ಏನೇ ಇರಲಿ ಆಭರಣದ ಐಟಮ್ಗಳನ್ನ ಯಾರು ಒಳ ಒಯ್ಯಂಗಿಲ್ಲ. ಬಿಕಾಸ್ ಆಫ್ ವಾಟ್ ದೇ ಮೇಕ್ ಎ ಕರಪ್ಷನ್. ಅಲ್ಲಿ ಭ್ರಷ್ಟಾಚಾರ ಆಗ್ತೈತಿ. ಆಮೇಲೆ ವೈರ್ಲೆಸ್ ಇಟ್ಕೊಂಡು ನೀವು ಏನಾದ್ರು ಎಕ್ಸಾಮ್ ಬರ್ದಿದೆ ಅಂದ್ರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಏನೋ ಅನ್ಯಾಯ ಆಕೈತಿ ಅಂತ ಅದನ್ನೆಲ್ಲ ವ್ಯವಸ್ಥೆ ತಗೊಂಡ್ಬಂದ್ರಿ. ಇದ್ರ ಜೊತೆಗೆ ಇನ್ನೂ ಒಂದು ವ್ಯವಸ್ಥೆಯನ್ನ ತಗೊಂಬರಿ ಅಂತ ನಾವು ಕೇಳ್ತೀವಿ. ಆ ವ್ಯವಸ್ಥೆ ಯಾವ್ದಪ್ಪ ಅಂತಂದ್ರೆ ಏನಪ್ಪ ಅಂದ್ರೆ ಸ್ಕ್ಯಾನಿಂಗ್ ಮಷಿನ್ ಒಂದು ಅಲ್ಲೇ ಇಟ್ಬಿಡ್ರಿ. ಎಲ್ಲ ಎಕ್ಸಾಮಿನೇಷನ್ ಸೆಂಟರ್ದಾಗ ಒಂದೊಂದು ಸ್ಕ್ಯಾನಿಂಗ್ ಮಷಿನ್ ಅನ್ನ ಇಟ್ಬಿಡ್ರಿ. ಏನ್ ಸ್ಕ್ಯಾನಿಂಗ್ ಮಷಿನ್ ಅದು? ವ್ಯಕ್ತಿ ಎಕ್ಸಾಮಿಗೆ ಅಪಿಯರ್ ಆದ ವ್ಯಕ್ತಿ ಅವಂಗ ನೀವ ಕಾರ್ಬನ್ ಕಾಪಿ ಕೊಡ್ತೀರಿ. ಕಾರ್ಬನ್ ಕಾಪಿ ಕೊಟ್ಟ ತಕ್ಷಣ ಆ ಕಾರ್ಬನ್ ಕಾಪಿಯನ್ನ ಅಲ್ಲೇ ಸ್ಕ್ಯಾನ್ ಮಾಡಿ KPSC ಸೈಟಿಗೆ ಅಪ್ಲೋಡ್ ಮಾಡ್ರಿ. ಅವತ್ತೇ ಆಗ್ಬೇಕು ಅದು ಕೆಲಸ.
ಈಗ ಸೆಷನ್ ಮುಂಜಾನೆ 10 ರಿಂದ 12 ಗಂಟೆ ಒಳಗೆ ಮುಗಿತು ಅಂತಂದ್ರೆ 1 ಅವರ್ ಬ್ರೇಕ್ ಇರ್ತೈತಿ, 2 ಅವರ್ ಬ್ರೇಕ್ ಇರುತ್ತೆ. ಆ ಅವರ್ನೊಳಗೆ ಅದರದ್ದು ಕಂಪ್ಲೀಟ್ ಪ್ರೊಸೀಜರ್ ಕಂಪ್ಲೀಟ್ ಆಗಿರಬೇಕು. ಏನು? ಟು ಸ್ಕ್ಯಾನ್ ಅಂಡ್ ಅಪ್ಲೋಡ್ ದಿ ಕಾರ್ಬನ್ ಕಾಪಿ ಟು ದಿ ಸೈಟ್ ಆಫ್ ದಿ ಕೆಪಿಎಸ್ಸಿ ಸೈಟಿಗೆ ಅಪ್ಲೋಡ್ ಮಾಡಬೇಕು ಥ್ರೂಔಟ್ ಕರ್ನಾಟಕ. ಇದು ಆವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಕಾರ್ಬನ್ ಕಾಪಿಗಳ ಲಿಸ್ಟ್ ಅನ್ನ ನಾವು ಡೌನ್ಲೋಡ್ ಮಾಡ್ಕೊತೀವಿ. ಯಾವಾಗ ನೀವು ಕಂಪ್ಲೀಟ್ ಲಿಸ್ಟ್ ಅನ್ನ ಬಿಡ್ತಿರಲ್ಲ ವಿತ್ ಮಾರ್ಕ್ಸ್, ನಾವು ಪಡೆದುಕೊಂಡಿರ್ತಕ್ಕಂಥ ಅಂಕಗಳ ಜೊತೆಗೆ ನೀವು ಲಿಸ್ಟ್ ಬಿಡ್ತಿರಲ್ಲ, ಅವಾಗ ನಾವು ಈ ಕಾರ್ಬನ್ ಕಾಪಿಗಳನ್ನ ಟ್ಯಾಲಿ ಮಾಡ್ಕೋತೀವಿ. ನೀವು ಬಿಟ್ಟಿರ್ತಕ್ಕಂಥ ಕೀ ಆನ್ಸರ್ಗಳಿಗೂ ಈ ಕಾರ್ಬನ್ ಕಾಪಿಯಲ್ಲಿ ಇರ್ತಕ್ಕಂಥ ಪಾಯಿಂಟೆಡ್ ಆನ್ಸರ್ಗಳಿಗೂ ಕರೆಕ್ಟ್ ಐತೋ ಮ್ಯಾಚ್ ಐತೋ ಇಲ್ಲೋ ಅಂತೇಳಿ ನಾವು ಪಾಯಿಂಟೆಡ್ ಮಾಡ್ಕೊತೀವಿ. ಆವಾಗ ಹಗರಣಗಳು ನಡೆಯೋದೇ ಇಲ್ಲ. ಆಮೇಲೆ ಈ KSP ಒಳಗೆ ಏನ್ ಮಾಡ್ಯಾರ ಅಂತಂದ್ರ ಕಾರ್ಬನ್ ಕಾಪಿನ ತೆಗೆದಾಕಿ ಬೇರೆ ಮಾಡ್ಯಾರ. OMR ಚೇಂಜ್ ಮಾಡ್ಯಾರ. ಅದ್ ಹಗರಣ ಹೆಂಗ ಬೆಳಕಿಗೆ ಬಂತು ಅಂದ್ರೆ ಅವ್ನ ದೋಸ್ತ ಒಬ್ಬ ಅವನು ಕಾರ್ಬನ್ ಕಾಪಿಯನ್ನು ಫೋಟೋ ಹೊಡೆದು ಅಪ್ಲೋಡ್ ಮಾಡ್ದ. ಅವ್ನು ಬಿದ್ದಿರ್ತಕ್ಕಂಥ ಮಾರ್ಕ್ಸ್ ಗಳಿಗೂ ಕಾರ್ಬನ್ ಕಾಪಿಯಲ್ಲಿ ಇರ್ತಕ್ಕಂಥ ಪಾಯಿಂಟೆಡ್ ಆನ್ಸರ್ಗಳಿಗೂ ಅಜಗಜಾಂತರ ವ್ಯತ್ಯಾಸ. ಹೌದಾ? ಈ ರೀತಿಯಾಗಿರೋದು. ಅದಕ್ಕೆ ಅದನ್ನ ಮೊದಲು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿಬಿಡ್ರಿ. ಯಾವಾಗ ನಮಗೆ ಡೌಟ್ ಬರ್ತೈತೋ ಅವಾಗ ನಾವು ಪ್ರತಿಯೊಬ್ಬರದು ಮಾರ್ಕ್ಸ್ ಅನ್ನ ಟ್ಯಾಲಿ ಮಾಡ್ಕೊಂತೀವಿ. ಅವಾಗ ಕನ್ನಡಿ ನಿಮ್ ಮುಂದೆ ಇಡ್ತೀವಿ, ಸಾಹೇಬ್ರೆ ಇದು ನೋಡ್ರಿ ಕಾರ್ಬನ್ ಕಾಪಿಯಲ್ಲಿ ಇರ್ತಕ್ಕಂಥ ಅಂಕ ಇಷ್ಟಿದೆ, ನೀವು ಕೊಟ್ಟಿರ್ತಕ್ಕಂಥ ಅಂಕ ಇಷ್ಟಿದೆ, ನೀವು ಕೊಟ್ಟಿರೋ ಅಂಕಕ್ಕೆ ನೀವು ಎಷ್ಟು ಅಮೌಂಟ್ ಅನ್ನ ತಗೊಂಡ್ರಿ ಅಂತ ಕೇಳ್ತೀವಿ ಅವಾಗ. ಹೌದಾ? OMR ಚೇಂಜ್ ಮಾಡ್ತಿದ್ದಾರೆ. ಹೂ ಹ್ಯಾಸ್ ರೆಸ್ಪಾನ್ಸಿಬಲ್ ಫಾರ್ ದಟ್? ಅದಕ್ಕೆ ಜವಾಬ್ದಾರರು ಯಾರು? ಏನ್ ತಿದ್ದುಪಡಿ ಮಾಡತ್ತೀರೋ ಏನು ತಿಳಿಯಬತ್ ನಮಗೆ. ಹೋಲಿ. ಆಮೇಲೆ ಈಗ ಜಿಲ್ಲಾ ಕೇಂದ್ರಗಳಲ್ಲಿ ಕೆಲವೊಂದಿಷ್ಟು ಕ್ವಶನ್ ಪೇಪರ್ ಔಟ್ ಆಗ್ತಾವ ಅಂತೇಳಿ ಅವಾಗ ವರದಿ ಆಗ್ತೈತಿ. ಪ್ರತಿ ಸಲನು ಔಟ್ ಆಗಿರೋ ಸಲುವಾಗಿ ನಾವು ಎಕ್ಸಾಮ್ ನಡೆಸದೆ ವಾಪಸ್ ಮನೆಗೆ ಬಂದದ್ದು ಇದೆ. ಎಕ್ಸಾಮ್ ನಡೆಸದೆ ಎಕ್ಸಾಮ್ ಕೇಂದ್ರಕ್ಕೆ ಹೋಗಿ ವಾಪಸ್ ಮನೆಗೆ ಬಂದದ್ದು ಹಲವಾರು ಉದಾಹರಣೆಗಳಿದಾವೆ. ಹೌದಾ? ಆವಾಗ ಕಂಪೆನ್ಸೇಷನ್ ಏನು? ಪಾಪ ಅವ್ರು ಅಲ್ಲಿಗೆ ಹೋಗಿ ಬಸ್ ಚಾರ್ಜ್ ಹಾಕೊಂಡು ಅಲ್ಲಿಗೆ ಹೋಗಿ ರೂಮ್ ನಲ್ಲಿ ಒಂದು ಲಾಡ್ಜ್ ನಲ್ಲಿ ಬಾಡಿಗೆ ಮಾಡ್ಕೊಂಡು ಇದ್ದು ವಾಪಸ್ ಮನೆಗೆ ಬರ್ತಾರೆ. ಯು ಕ್ಯಾನಾಟ್ ಕಂಡಕ್ಟ್ ದಟ್ ಎಕ್ಸಾಮಿನೇಷನ್ ಬೈ ಪ್ರಾಪರ್ಲಿ. ದೆನ್ ವಾಟ್ ಈಸ್ ದ ಕಂಪೆನ್ಸೇಷನ್ ಫಾರ್ ದಟ್? ಏನ್ ಕಂಪೆನ್ಸೇಟ್ ಮಾಡಿದ್ರಿ ಅದಕ್ಕೆ? ಯಾವಾಗ ಯಾವ ಜಿಲ್ಲೆಯಲ್ಲಿ ಕ್ವಶನ್ ಪೇಪರ್ ಔಟ್ ಆಗಿರ್ತೈತೋ ಆ ಜಿಲ್ಲೆಯ ಜಿಲ್ಲಾಧಿಕಾರಿಯನ್ನ ಅದಕ್ಕೆ ಜವಾಬ್ದಾರರನ್ನಾಗಿ ಮಾಡ್ರಿ. ಯಾಕಂತಂದ್ರೆ ಹಿ ಈಸ್ ದಿ ಹೆಡ್ ಆಫ್ ದಟ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಅವ ಎನ್ಕ್ವೈರಿ ಮಾಡಿ ಯಾರು ತಪ್ಪಿತಸ್ಥರಾರೋ ಅವ್ರ ಕಡೆದ ವಸೂಲಿ ಮಾಡ್ಲಿ, ಜೊತೆಗೆ ಅವರನ್ನ ಟರ್ಮಿನೇಟ್ ಮಾಡ್ರಿ ಫ್ರಮ್ ದಟ್ ಜಾಬ್. ಹಿ ಈಸ್ ಅನ್ಫಿಟ್ ಫಾರ್ ದಟ್ ಜಾಬ್. ಸಾಹೇಬ್ರೆ, ನೀವು ನಿಯಮಿತ ಟೈಮ್ನಲ್ಲಿ ಈ ಬ್ಯೂರೋಕ್ರಸಿಗೆ ಸಂಬಂಧಿಸಿದಂತೆ ವ್ಯಕ್ತಿಗಳನ್ನ ನೀವು ವೇಕೆನ್ಸಿಯನ್ನ ಫಿಲ್ ಮಾಡಲಿಲ್ಲ ಅಂತಂದ್ರೆ ನೀವು ಏನ್ ಮಾಡಕತ್ತೀರಲ್ಲ, ಏನು ಲಂಚಗುಳಿತನವನ್ನ ತಡೆಗಟ್ಟಲು ಕ್ರಮ ವಹಿಸ್ತೀವಿ ಅಂತೇಳಿ ಅದನ್ನ ನಿಲ್ಲಕ್ಕಾಗೋದಿಲ್ಲ. ಬಿಕಾಸ್ ಆಫ್ ವಾಟ್? ಒಬ್ಬ ವ್ಯಕ್ತಿ ಈಗ ಬ್ಯೂರೋಕ್ರಸಿಯಲ್ಲಿ ಒಬ್ಬ ವ್ಯಕ್ತಿ ಅದಾನು ಅಂತಂದ್ರೆ ಅವ 3 ರಿಂದ 4 ಟೇಬಲ್ ವರ್ಕ್ ಅನ್ನು ಮಾಡ್ತಿರ್ತಾನೆ. ನೀವು ಎಸ್ಟಾಬ್ಲಿಷ್ಮೆಂಟ್ ಮಾಡಿ ಒಂದು ಆಫೀಸ್ನಲ್ಲಿ ಇಷ್ಟು ಜನ ಇರಬೇಕು, SDAಗಳು ಇಷ್ಟು ಜನ ಇರಬೇಕು, FDAಗಳು ಇಷ್ಟು ಜನ ಇರಬೇಕು, ಮ್ಯಾನೇಜರ್ಗಳು ಇಷ್ಟು ಜನ ಇರಬೇಕು, IAS ಆಫೀಸರ್ ಹೈಯರ್ ಆಫೀಸರ್ಸ್ ಅಂತ ಮಾಡಿರಿ. ಹೌದಾ? ಅದ್ರಾಗ 2 ಜನ ಕಡಿಮೆ ಆದ್ರು ಅಂತಂದ್ರೆ 2 ಕೆಲಸವನ್ನ ಒಬ್ಬನೇ ಮಾಡ್ಬೇಕಾಗ್ತೈತಿ. ಅವಾಗ ಅವ ಆಟೋಮೆಟಿಕ್ ಆಗಿ ಲಂಚ ಕೇಳ್ತಾನೆ. ಫಸ್ಟಿಗೆ ನೀವು ವೇಕೆನ್ಸಿನ ಫಿಲ್ ಮಾಡ್ರಿ, ಆಮೇಲೆ ಕತೆ ನೋಡ್ರಿ. ಆವಾಗ ನೀವು ವೇಕೆನ್ಸಿ ಫಿಲ್ ಮಾಡಿದಾಗ ಅವನ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಕ್ ಬರ್ತೈತಿ. ವೇಕೆನ್ಸಿಯನ್ನೇ ಫಿಲ್ ಮಾಡದೆ ಒಬ್ಬ ವ್ಯಕ್ತಿ ಲಂಚ ತಗೊಂಡಾನು ಅಂತ ಅವನು ಒಬ್ಬನ ಕೆಲಸದಿಂದ ತೆಗೆದ್ರಿ ಅಂತಂದ್ರೆ ನೀವು ಈ ಸರ್ವಿಸ್ ಯಾರಿಗೆ ಕೊಡ್ತೀರಿ? ಹೆಂಗೆ ಕೊಡ್ತೀರಿ ಜನರಿಗೆ ಸರ್ವಿಸ್ ಅನ್ನ? ಇಂದು ನಾಳೆ ಅನ್ನಲ್ಲ, ಹೇಳಿದ ಸಮಯ ಮೀರಲ್ಲ, ಎಲ್ಲಿದೆ? ನೀವು ಮೊದಲು ನಿಮ್ಮ ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ರಿ, ಆಮೇಲೆ ಕೋರ್ಟ್ ಮೇಲೆ ಬ್ಲೇಮ್ ಮಾಡಕ್ ಹೋಗ್ಬೇಡ್ರಿ. ಕೋರ್ಟ್ ಕೇಸ್ ಆಗುತ್ತೆ ಅದಕ್ಕೆ ನಾವು ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಡಾಕ್ತೀವಿ ಅಂತ ಏನ್ ಕತೆ ಹೇಳ್ತೀರಿ ಸರ್? ಅದು ಬಜೆಟ್ ನಲ್ಲಿ. ನಮಗೆ ನಿಮ್ಮದೇನು ಲೆಕ್ಕನೇ ಇವತ್ತ. ಅದೇನೋ ಅಂತಾರಲ್ಲ, ಕೋತಿ ತಾತಿಂದು ಮೇಕೆ ಮೂತಿಗೆ ಒರೆಸ್ತು ಅಂತೇಳಿ, ಆ ರೀತಿ ಆಯ್ತು ನಿಮ್ಮದು. ಇದಕ್ಕೆಲ್ಲ ಕಾರಣ ನಾವೇ ಸರ್, ನಾವೇ, ಯಾರು ಅಲ್ಲ. ಯಾಕತ್ ಕೇಳಿದ್ರೆ ಇವ್ರಿಗೆಲ್ಲ ಓಟ್ ಹಾಕಿದವ್ರಿ ನಾವೇ. ಒಬ್ಬ ಇನ್ಕೆಪೇಬಲ್ ಆರ್ ಇನ್ಸಫಿಷಿಯನ್ಸ್ ಆಫೀಸರ್ಗೆ ಅಧಿಕಾರ ಕೊಟ್ಟವರು ನಾವೇ. ಇನ್ಕೆಪೇಬಲ್ ಗೌರ್ಮೆಂಟ್ ಅನ್ನ ಫಾರ್ಮ್ ಮಾಡಿದವರು ನಾವೇ. ಒಂದು ಎಕ್ಸಾಮ್ ಅನ್ನ ನಿಯಮಿತವಾಗಿ ಸರಿಯಾಗಿ ನಡೆಸಲು ಬರದ ಸರ್ಕಾರವನ್ನ ನಾವು ಏನು ಆಯ್ಕೆ ಮಾಡಿವಿ. ಕಾರಣ ಏನ್ರಿ? ಆಸೆಗೆ ಬಿದ್ದು. ಯಾವುದು ಸಾಮಾಜಿಕ ನ್ಯಾಯವನ್ನ ತಪ್ಪು ಅಂತ ಹೇಳೋದಿಲ್ಲ. ಸಾಮಾಜಿಕ ನ್ಯಾಯದ ಆಸೆಗೆ ಬಿದ್ದು ಮಕ್ಕಳ ಭವಿಷ್ಯವನ್ನ ಹಾಳು ಮಾಡಿರಿ. ನಿಮ್ಮ ಪೇರೆಂಟ್ಸ್, ನೀವೇ ಪೇರೆಂಟ್ಸ್. ಈಗ ಸರ್ಕಾರ ಕಲ್ಪಾರ್ ಮಾಡಿಲ್ಲ, ಅದ್ ಮಾಡಿಲ್ಲ, ಇದ್ ಮಾಡಿಲ್ಲ ಅಂತ ಗೋಳಾಡೋದು ನಿಮ್ಮದು ತಪ್ಪು. ಯಾಕಂತಂದ್ರೆ ನಮ್ಮ ಮನೆಯೊಳಗನೆ ಅವರೇ ವಿಚಾರ ಮಾಡಿ ಇಂತಿಂತ ಪ್ರೀವೀಸ್ ಗಳನ್ನ ಕೊಡಕತ್ತಾರ, ಇವ್ರು ಕಲ್ಪಾರ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಕ್ವಶನ್ ಮಾಡದೆ ಓಟ್ ಹಾಕಿವಿ. ದಿಸ್ ಇಸ್ ಅನ್ ಡೆಮೋಕ್ರಸಿ.
ಇದು ಪ್ರಜಾಪ್ರಭುತ್ವ. ಯಾವ ಸರ್ಕಾರವನ್ನ ಆಯ್ಕೆ ಮಾಡಿರ್ತೀವೋ ಅದು ನಮ್ಮದೇ ಆಯ್ಕೆ ಆಗಿರ್ತೈತಿ. ಆ ಸರ್ಕಾರ ಏನೇ ಮಾಡಿದ್ರು ಅದು ನಾವೇ ಮಾಡಿದಂಗೆ ಇರ್ತೈತಿ. ಅಂದ್ರ ನಮ್ಮ ಕಾಲ ಮೇಲೆ ಈಗ ಸದ್ಯಕ್ಕೆ ನಾವು ಕಲ್ಲು ಚೆಲ್ಕೊಳಕತ್ತೀವಲ್ಲ, ಇದನ್ನ ಪ್ರೊಸೆಸ್ ಅನ್ನ ನಾವೇ ಮಾಡಕತ್ತೀವಿ. ಯಾರಿಗೆ ಅರ್ಥ ಆಗತೈತ್ರಿ? ನನಗೆ ಬಸ್ ಫ್ರೀ ಸಿಕ್ತು, ನನಗೆ ಕರೆಂಟ್ ಫ್ರೀ ಸಿಕ್ತು, ನನಗೆ ಮಂತ್ಲಿ 2,000 ರೂಪಾಯಿ ಬಂತು. ನಿಮಗೆ 2,000 ರೂಪಾಯಿ ಮಂತ್ಲಿ ಕೊಡ್ತಾರೆ. ನಿಮ್ಮ ಮಕ್ಕಳ ಭವಿಷ್ಯವನ್ನ ಏನ್ ಮಾಡಕತ್ತಾರ ಅಂತೇಳಿ ಒಂದ್ಸಲ ನೋಡಿರಿ. ಅನ್ಎಂಪ್ಲಾಯ್ಮೆಂಟ್ ಡಿಗ್ರಿ ಪಡೆದಿರ್ತಕ್ಕಂಥ ವ್ಯಕ್ತಿಗೆ ಮಂತ್ಲಿಗೆ 3,000 ರೂಪಾಯಿನ ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರ ಜೊತೆ ಏನ್ ಆಟ ಆಡಕತ್ತಿದ್ದಾರೆ? ವಿದೌಟ್ 2 ವರ್ಷ ಆಯ್ತು, ಯಾವುದೇ ಕಾಲ್ ಫಾರ್ಮ್ ಇಲ್ಲ. ಸರಿ, ಇವಷ್ಟೇ ನೌಕರಿ ಇದಾವ ಅಂತೇಳಿ ನಾವು ಹಂಗ ಕೂತೀವಿ. ಕತೆ ನಮ್ಮದು. ಗೌರ್ಮೆಂಟ್ ನೌಕರಿ ಇದ್ರೆ ಅಷ್ಟೇ ಹೆಣ್ಮಕ್ಳು ಮದುವೆ ಮಾಡಿ ಕೊಡ್ತಾರೆ, ಇಲ್ಲಾದ್ರೆ ಇಲ್ಲ. ಗಂಡ ನೋಡಕ್ ಹೋದ್ರೆ, ಹೆಣ್ಣು ನೋಡಕ್ ಹೋದ್ರೆ ಗಂಡ್ಮಕ್ಳನ್ನ ಕೇಳ್ತಾರೆ, ನಿಮ್ಗೆ ಗೌರ್ಮೆಂಟ್ ನೌಕರಿ ಐತೇನೆ ಅಂತೇಳಿ. ಎಲ್ಲಿಗೆ ಬಂದು ನಿಂತೀವಿ ನಮ್ ಬಾಳೆ? ಹಿ ಈಸ್ ಕೆಪೇಬಲ್ ಆರ್ ಅನ್ಕೆಪೇಬಲ್, ಇದನ್ನ ನೋಡ್ಬೇಕಾಗಿರೋದು. ಅವ ಕುಡಿತಾನ, ಅವಂಗ ದುಶ್ಚಟ ಅದಾವ, ಅವ ಸಮರ್ಥ ಅದಾನೋ ಇಲ್ಲೋ, ಇದನ್ನ ನೋಡ್ಬೇಕಾಗಿರೋದು. ಅವರು ನೋಡ್ತಾರೆ ಗೌರ್ಮೆಂಟ್ ನೌಕರಿ ಐತೋ ಇಲ್ಲೋ. ಈಗ ಅದ್ರ ಸಂಬಂಧ ಎಲ್ಲರೂ ಗೌರ್ಮೆಂಟ್ ನೌಕರಿ ಬಂದಿರೋದು. ಬರ್ಡನ್ ವೆಲ್, ಯಾಕೆ ಗೌರ್ಮೆಂಟ್ ನೌಕರಿ ಮೇಲೆ ಇಷ್ಟು ಬರ್ಡನ್ ಕ್ರಿಯೇಟ್ ಆಗೈತಿ ಅಂತಂದ್ರೆ ದಿಸ್ ಇಸ್ ಅನ್ ಮೇನ್ ರೀಸನ್. ಸಂಬಳನೂ ಬರ್ತೈತಿ, ಗಿಂಬಳನೂ ಬರ್ತೈತಿ, ನನ್ನ ಹೆಣ್ಮಕ್ಳಿಗೆ ಆರಾಮಾಗಿರ್ತಾರೆ. ಈ ಮನಸ್ಥಿತಿ ಮೊದಲು ಬದಲಾಗಬೇಕು. ಮೊದಲು ಊರ್ ಮಂದಿ ಕಲ್ಲುಗಳು ಇರ್ತಿದ್ವು, ಯಾವ ಗುಂಡುಗಲ್ಗಳು. ಅವತ್ನ ಎತ್ತಿ ಎತ್ತಿ ಉಗಿದ ನಂತರ ಊರೊಳಗೆ ಹೆಣ್ಣು ನೋಡಕ್ ಬರ್ಬೇಕು. 100 kg 120 kg 200 kg ತನಕ ಇರ್ತಿದ್ವು ಕಲ್ಲುಗಳು. ಎತ್ತಿ ಅಂದ್ರ ಅವ್ನ್ ಕೆಪೇಬಲ್ ಅದಾನೋ ಇಲ್ಲೋ ಅನ್ನೋದ ಅಲ್ಲಿ ಚೆಕ್ ಮಾಡ್ತಿದ್ರು. ಅವತ್ ನೀನ್ ಸುಮ್ನೆ ಇಟ್ಟಾರ ತಿಳ್ಕೊಂಡ್ರೆ ಊರ್ ಹನುಮಪ್ಪನ ಗುಡಿ ಮುಂದೆ ಯಾವ್ದು ಎಷ್ಟು ತಾಕತ್ತೈತಿ ಗೊತ್ತಾಕೈತಿ. ಅಂದ್ರೆ ಅಷ್ಟು ತಾಕತ್ತಿತ್ತು ಅಂದ್ರೆ ನನ್ನ ಮಗಳನ್ನ ದುಡಿದು ಸಾಕ್ತಾನು ಅಂತ ಹೇಳಿ. ಅಷ್ಟು ತಾಕತ್ತಿರ್ಬೇಕು ಅಂದ್ರೆ ಅವ್ನು ದುಶ್ಚಟ ಇರಬಾರ್ದು ಅಂತ. ಯಾವ ದುಶ್ಚಟ ಇರ್ತೈತೋ ಅವಂಗ ತಾಕತ್ತ ಇರೋದಿಲ್ಲ. ಈಗ ಏನ್ ಮಾಡಕತ್ತೀರಿ? ಅವ್ನ್ ಏನ್ ಕುಡಿದು ಗಿಡದು ಹಾಳಾಗ್ಯಾಕ ಹೋಗಲಕ್ಕ. ಅವ್ನ್ ₹1,00,000 ಪೇಮೆಂಟ್ ಐತೆ ಏನಿಲ್ಲ. ದಟ್ ಇಸ್ ಅನ್ ಫಸ್ಟ್ ಕ್ರೈಟೇರಿಯಾ. ಆಲ್ ದ ಪೇರೆಂಟ್ಸ್ ವೇರ್ ಕನ್ಸಿಡರ್. ಇದನ್ನ ಮಾತ್ರ ಪರಿಗಣನೆಗೆ ತಗೊಳಕತ್ತೀರಿ, ಉಳ್ಕದ್ದನ್ನ ಯಾವ್ದನ್ನು ತಗೊಳಕತ್ತಿಲ್ಲ. ಅವ್ನು ಪೇಮೆಂಟ್ ಐತೋ ಇಲ್ಲೋ, ಗೌರ್ಮೆಂಟ್ ಜಾಬ್ನಾಗ ಅದನೋ ಇಲ್ಲೋ. ಅದು ಪ್ರೈವೇಟ್ ಆದ್ರೆ ನಡೆಯೋದಿಲ್ಲ. ಪ್ರೈವೇಟ್ ಆದವ್ರು ಯಾವಾಗ ತೆಗಿತಾರ ಗೊತ್ತಿರೋದಿಲ್ಲ ಅಂತ. ಯಾಕಂತಂದ್ರೆ ಹುಡುಗನ ಎಬಿಲಿಟಿಯನ್ನೇ ನೋಡೋದಿಲ್ಲಲ್ಲ. ಹೋಗ್ಲಿ, ಏನಾರ ಇರ್ಲಿ. ಇದು ಗಂಡಾಂತರ. ಏನ್ ಮಾಡ್ಬೇಕು KPSC ಅವ್ರು? ನೀವೇನಾದ್ರೂ ರಿಫಾರ್ಮ್ಸ್ ತಗೊಂಡ್ಬರ್ಬೇಕಾಗಿತ್ತು ಅಂತಂದ್ರೆ, ಸರಿ, ಗೌರ್ಮೆಂಟ್ ಅದವರು KPSC ಒಳಗೆ ರಿಫಾರ್ಮ್ಸ್ ತಗೊಂಡ್ಬರ್ಬೇಕಾಗಿತ್ತು ಅಂದ್ರೆ ಫಸ್ಟ್ ಕ್ಯಾಲೆಂಡರ್ ಬಿಡ್ತೀನಿ ಅಂತೀರಿ, ಬಿಡ್ರಿ, ಏನು ತೊಂದರೆ ಇಲ್ಲ. ಕಾಲಕ್ಕೆ ಸರಿಯಾಗಿ ಎಕ್ಸಾಮಿನೇಷನ್ ಮಾಡ್ತೀನಿ ಅಂತೀರಿ, ಮಾಡ್ರಿ, ಬೇಡ ಅನ್ನೋದಿಲ್ಲ. ಡಿಸೆಂಬರ್ ಲಾಸ್ಟ್ ಒಳಗಾಗಿನ ಎಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಎಷ್ಟು ವೇಕೆನ್ಸಿ ಇದಾವೋ ಅವನ್ನೆಲ್ಲ ಕಾಲ್ಫಾರ್ ಮಾಡಬೇಕು, ಅದನ್ನ ಡಿಸ್ಪ್ಲೇ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕಂದಾಯ ಇಲಾಖೆಯಲ್ಲಿ ಇಷ್ಟು ಪೋಸ್ಟ್ಗಳು ವೇಕೆಂಟ್ ಅದಾವು ಅನ್ನೋದನ್ನ ಡಿಸ್ಪ್ಲೇ ಮಾಡಬೇಕು. ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ಪೋಸ್ಟ್ಗಳು ವೇಕೆಂಟ್ ಅದಾವು ಅನ್ನೋದನ್ನ ಡಿಸ್ಪ್ಲೇ ಮಾಡಬೇಕು. ಅವುಗಳಿಗೆ ಸಂಬಂಧಿಸಿದಂತೆ ನಾವು ಇಷ್ಟು ಪೋಸ್ಟ್ಗಳನ್ನ ಇಷ್ಟನೇ ತಾರೀಕು ತುಂಬಿಕೊಳ್ಳಾರ್ತೀವಿ ಅನ್ನೋದನ್ನ ಡಿಸ್ಪ್ಲೇ ಮಾಡಬೇಕು. ಜೊತೆಗೆ ಎಕ್ಸಾಮ್ ನಡೆದ ದಿನ ಏನ್ ಮಾಡಬೇಕು? ಕೀ ಆನ್ಸರ್ಗಳನ್ನ ಬಿಡಬೇಕು. ಎಕ್ಸಾಮ್ ನಡೆದ ದಿನ ಕೀ ಆನ್ಸರ್ಗಳನ್ನ ಬಿಡಬೇಕು. ಆಮೇಲೆ ಕನ್ನಡದಿಂದ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಬರ್ತಕ್ಕಂಥ ಟ್ರಾನ್ಸ್ಲೇಷನ್ಗಳನ್ನ ಸರಿಯಾಗಿ ಮಾಡಿರಬೇಕು. ಅಲ್ಲಿ ಬರೀತೀರಿ, ನಿಮಗೆ ಏನಾದ್ರೂ ಕನ್ನಡದಲ್ಲಿ ತಪ್ಪು ಮಾಹಿತಿ, ತಪ್ಪು ಅಂತ ಹೇಳಿ ಕಂಡು ಪ್ರಶ್ನೆಯಲ್ಲಿ ತಪ್ಪುಗಳು ಕಂಡು ಬಂದ್ರೆ ಅದು ಇಂಗ್ಲಿಷ್ನಾಗ ನೋಡ್ರಿ ಅಂತ. ನಮಗೆ ಕನ್ನಡನೇ ಕರೆಕ್ಟ್ ಆಗಿ ಬರೋದಿಲ್ಲ, ಇನ್ನು ಇಂಗ್ಲಿಷ್ನಾಗ ನೋಡಿ ನಾವೇನ್ ಬರೋಣ ಆನ್ಸರ್ ಅಂತೇಳಿ ಕೆಲವೊಂದಿಷ್ಟು ಜನ ಕೇಳ್ತಾರೆ. ಅದಕ್ಕೆ ಏನ್ ಮಾಡೋಣ? ನಿಮ್ಮಲ್ಲಿ ಎಕ್ಸ್ಪರ್ಟೀಸ್ ಇರ್ತಾರೆ ಸರ್, ಅದಕ್ಕೆ ನೀವೇನ್ ಮಾಡ್ರಿ ಅಂತಂದ್ರೆ ಕನ್ನಡ ಟು ಇಂಗ್ಲಿಷ್ ಟು ಕನ್ನಡನ ಕರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡ್ರಿ. ಅದೇ ನೀವು ಈ PSI ಎಕ್ಸಾಮ್ ನಲ್ಲಿ ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಒಂದೆರಡು ತಪ್ಪಾದ್ರೆ ತಗೋತೀರೇನ್ರಿ? PSI ಅಲ್ಲಿ ಕೇಳ್ತಿರಲ್ಲ, ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್, ಅದ್ರ ತಪ್ಪಾದ್ರೆ ತಗೋತೀರಿ ನೀವು? ಇಲ್ಲಲ್ಲ, ಇಂಟು ಹಾಕಿ ಹೊರಗೆ ಹಾಕ್ತಿರಿ. ಮೊದಲ ಹೆಂಗ್ ಹೊರಗೆ ಹಾಕ್ಲಿ ಅಂತ ಕೂತಿರ್ತೀರಿ, ಇಂಟು ಹಾಕ್ತಿರಿ ಅಷ್ಟೇ. ಈಗ ನೀವು ಕ್ವಶನ್ ಪೇಪರ್ ನಲ್ಲಿ ಇಂಗ್ಲಿಷ್ ಟು ಕನ್ನಡ ಮಾಡ್ಬೇಕಾದ್ರೆ ತಪ್ಪು ಮಾಡಿರ್ತೀರಿ, ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕೇನ? ನಿಮಗೊಂದು ನಮಗೊಂದು. ಯಾಕ್ರಿ? ಫಸ್ಟ್ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಕರೆಕ್ಟ್ ಆಗಿ ಮಾಡ್ಕೊರಿ. ಆ ನಂತರ ಎಕ್ಸಾಮ್ ಮುಗಿದ ತಕ್ಷಣ ಅವ್ರ ಕಾರ್ಬನ್ ಕಾಪಿಗಳನ್ನ ಅಪ್ಲೋಡ್ ಮಾಡಕ್ ಅಲ್ಲೇ ವ್ಯವಸ್ಥೆ ಮಾಡ್ರಿ. ಯಾಕಂದ್ರೆ ಜಾಮರ್ ವ್ಯವಸ್ಥೆಯನ್ನು ಮಾಡಿದ ಸರ್ಕಾರ ಕಾರ್ಬನ್ ಕಾಪಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡುವಂತ ವ್ಯವಸ್ಥೆಯನ್ನು ಮಾಡೋದಿಲ್ಲೇನು? ಎಷ್ಟು ನಿಮಿಷ ಬೇಕಾಗ್ತದೆ ಸರ್ ಅದನ್ನ ಅಪ್ಲೋಡ್ ಮಾಡಕ್ಕೆ? ಒಂದು ಕ್ಲಾಸಿಗೆ 25-26 ಜನ ಇರ್ತಾರೆ, ಸಾರಿ 24 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಒಂದು ಕ್ಲಾಸ್ನಲ್ಲಿ 24 ಜನದ ಫೋಟೋ ಕಾಪಿಯನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಕ್ಕೆ ಎಷ್ಟು ಹೋಗಬೇಕು? ಈಗ ಪ್ರಿಸ್ಕಿಂಗ್ ಮಾಡಕ್ಕೆ ಟ್ಯಾಬ್ ಅನ್ನ ಕೊಟ್ಟಿರಲ್ಲ, ಆಧಾರ್ ನಂಬರ್ ನೋಡಿದ ತಕ್ಷಣ ಅಲ್ಲಿ ಅವ್ರದ್ದು ತೋರಿಸ್ತೈತಿ. ಅದೇ ರೀತಿ OMR ಅನ್ನ ಒಂದು ಸ್ಕ್ಯಾನ್ ಮಾಡೋ ವ್ಯವಸ್ಥೆನ ಇಟ್ಬಿಡ್ರಿ. OMR ಸ್ಕ್ಯಾನ್ ಮಾಡಿ ಅದು ಅವತ್ತಿಂದ ಅವತ್ತೇ KPSC ಅಪ್ಲೋಡ್ ಆಗಬೇಕು. ಅಪ್ಲೋಡ್ ಆಗಿರ್ತಕ್ಕಂಥದ್ದನ್ನ ನಾವು ಡೌನ್ಲೋಡ್ ಮಾಡ್ಕೋತೀವಿ. ಯಾವಾಗ ಬೇಕೋ ಅವಾಗ ನಾವು ನೋಡ್ಕೊಂತೀವಿ. ಸರಿ ಇತ್ತು, ಓಕೆ, ಸರಿ ಇರಲಿಲ್ಲ ಅಂತಂದ್ರೆ ನಿಮ್ಮದು ಇಲ್ಲಿ ತಪ್ಪೇತ್ ನೋಡಿ ಅಂತ ಹೇಳ್ತೀವಿ. ಇಷ್ಟೇ ಅಲ್ಲ ವ್ಯವಸ್ಥೆ ಇರೋದು. ಮಾಡ್ಬೇಕಾಗಿರೋದು ನೀವು ಇಷ್ಟೇ ಅಲ್ಲ. ಇದು ಎಕ್ಸಾಮಿನೇಷನ್ ಸೆಂಟರ್ನಾಗನೇ ಆಗಬೇಕು. ಆಮೇಲೆ ನಾವು KPSC ತರಿಸ್ಕೊಂಡು ಅಪ್ಲೋಡ್ ಮಾಡ್ತೀವಿ ಅಂತಂದ್ರೆ ಅಲ್ಲ. KPSC ತರಿಸ್ಕೊಂಡ ನಂತರ ನೀವು ಏನ್ ಮಾಡ್ತೀರಿ ಅಂತ ನಾವು KSP ದವ್ರು ನೋಡಿ ಕಲ್ತು ಬಿಟ್ಟಿವಿ. OMR ಚೇಂಜ್ ಮಾಡಿರಿ. ಇಷ್ಟನ್ನ ಮಾಡ್ರಿ ಅಂತಂದ್ರೆ ಹುಡುಗರು ಒಳ್ಳೆದಾಗ್ತೈತಿ. ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡ್ರಿ. ಗೌರ್ಮೆಂಟಿಗೆ ಕೇಳ್ಕೊಳ್ಳೋದಿಷ್ಟೇ, ನೀವು ಮಾಡೋದನ್ನ ಮಾಡಿ. ನೀವು ಮಾಡಿರಿ ಅಂತ ಹೇಳೋದಿಲ್ಲ, ಬಟ್ ಎಕ್ಸಾಮ್ ಕಂಡಕ್ಟ್ ಮಾಡೋದು ನಿಮ್ದೇ ಕೆಲಸ ಅಲ್ಲ.
KPSC ಅನ್ನೋದು ಸಾಂವಿಧಾನಿಕ ಸಂಸ್ಥೆ, ಅದ್ರ ಮೇಲೆ ಸರ್ಕಾರದ ಏನು ಹಿಡಿತ ಇಲ್ಲ ಅಂತ ಅಣ್ಣಾಕ್ ಹೋಗ್ಬೇಡ್ರಿ. ನೀವು ಮನಸ್ಸು ಮಾಡ್ರಿ ಎಲ್ಲೇನೋ ಆಗ್ತೈತಿ. ನಿಮಗೆ ಓಟ್ ಹಾಕಿವಿ ಸರ್, ವಿಚಾರ ಮಾಡ್ರಿ. ಇದಿಷ್ಟು ಈ ಹಗರಣಗಳ ಬಗ್ಗೆ. ಯಾವ ಹಗರಣ? KPSC ಹಗರಣ, ಜೊತೆಗೆ ಏನು ಬಜೆಟ್ ನಲ್ಲಿ ಗೌರ್ಮೆಂಟ್ ಹೇಳಿದ್ರ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಥದ ವಿಶೇಷತೆ ಜೊತೆಗೆ ಅಪೇರ್ ಆಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಇದನ್ನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂತಹ ವಿಶೇಷತೆ ಬಗ್ಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.